ಮಂಡ್ಯದಲ್ಲಿ ಹಕ್ಕಿ ಪಕ್ಷಿಗಳಿಗೂ ಕೂಡ ತಟ್ಟಿದೆ ಬಿಸಿಲ ತಾಪ. ಬಿಸಿಲ ಬೇಗೆಗೆ ಬತ್ತಿ ಹೋಗಿದೆ ಮದ್ದೂರಿನ ಶಿಂಷಾ ನದಿ ಒಡಲು. ಕೊಕ್ಕರೆಬೆಳ್ಳೂರಿನಲ್ಲಿ ನೀರು ಆಹಾರ ಇಲ್ಲದೆ ಪಕ್ಷಿಗಳು ಸಂಕಷ್ಟಕ್ಕೀಡಾಗಿವೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರು ಧಾಮ ನೀವೆಲ್ಲರೂ ಕೂಡ ಕೇಳಿರ್ತೀರ, ಸಾಕಷ್ಟು ಫೇಮಸ್ ಕೂಡ ಇದು. ರಾಜ್ಯದಲ್ಲೇ ಕೊಕ್ಕರೆಗಳಿಗೆ ಅಚ್ಚುಮೆಚ್ಚಿನ ತಾಣ ಆಗಿದೆ ಕೊಕ್ಕರೆಬೆಳ್ಳೂರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರು ಇದು. ವಂಶಾಭಿವೃದ್ಧಿಗಾಗಿ ಸಾವಿರಾರು ಕಿಲೋಮೀಟರ್ ದೂರದಿಂದ ಬರುತ್ತೆ ಇಲ್ಲಿಗೆ ಕೊಕ್ಕರೆಗಳು. ಈ ಕೊಕ್ಕರೆಗಳನ್ನ ನೋಡೋದಕ್ಕೆ ಅಂತ ಜನ ಸಾಕಷ್ಟು ಅಂದರೆ ದೊಡ್ಡ ಸಂಖ್ಯೆಯಲ್ಲೇ ಹೋಗ್ತಾರೆ. ಒಂದು ರೀತಿಯಾಗಿ ಪ್ರವಾಸಿ ತಾಣ ಅಂತ ಕೂಡ ಹೇಳ್ಬೋದು. ಆದರೆ ಭೀಕರ ಬರಗಾಲ ಆವರಿಸಿದ್ದ ಹಿನ್ನೆಲೆಯಲ್ಲಿ ನೀರು ಆಹಾರ ಸಿಗದೆ ತತ್ತರಿಸಿ ಹೋಗಿವೆ. ಮದ್ದೂರು ಸಮೀಪದ ಶಿಂಷಾ ನದಿ ದಂಡಿಯ ಮೇಲಿದೆ ಪ್ರಸಿದ್ಧ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ. ಮತ್ತು ಪೆಲಿಕನ್ನು ಇಲ್ಲಿ ಪೇಂಟೇಶ್ವರ್ಗೆ ಮತ್ತು ಪೆಲಿಕನ್ಗೆ ವ್ಯವಸ್ಥೆ ಅಂದರೆ ನೀರು ಮತ್ತು ಮೀನಿನ ವ್ಯವಸ್ಥೆಗಳಿಲ್ಲ. ಯಾಕೆ ಅಂತಂದರೆ ಕೆರೆಯಲ್ಲಿ ಸುತ್ತಮುತ್ತ ಕೆರೆಗಳಿವೆ. ಇಲ್ಲಿ ಸುತ್ತಮುತ್ತ ಅಂದರೆ ಶಿಂಷಾ ರಿವರು, ಕೊಕ್ಕರೆಬೇಳೂರು ಸುತ್ತ ಎಲ್ಲ ಕೆರೆಗಳಿವೆ. ಆ ಕೆರೆಯಲ್ಲಿ ನೀರಿಲ್ಲ. ಆ ನೀರಿನ ವ್ಯವಸ್ಥೆಗಳನ್ನ ಯಾರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತೊಬ್ಬರೇ ಆಗಲಿ ಯಾರೇ ಇಲ್ಲಿ ಹೆಸರೇ ಸೂಚುವಂತೆ ಇದು ಕೊಕ್ಕರೆಗಳ ತವರು. 1974ರಲ್ಲಿ ಎಸ್.ಸಿ. ನೇಗಿಲಾಳವರಿಂದ ಬೆಳಕಿಗೆ ಬಂದಂಥ ಈ ಒಂದು ಪಕ್ಷಿಧಾಮ. ಇವಾಗ ಹೋಲಿಸ್ಕೊಂಡ್ರೆ ಅವಾಗೆಲ್ಲ ಸುಮಾರು ಮರಗಳಿದ್ದು, ಸುಮಾರು ಜಾಸ್ತಿ ಒಂದು ಪೇಂಟೆಸ್ಟ್ ಹಾಕ್ಕೊಳ್ಳೋದು 2000-2500 ಬರ್ತಾಯಿತ್ತು. ಆಮೇಲೆ ಪೆಲಿಕನ್ ಅನ್ನೋದು ಸುಮಾರು 700-800 ಪಕ್ಷಿಗಳು ಬರ್ತಾಯಿತ್ತು. ಊರು ಸುತ್ತ ಎಲ್ಲ ಮರಗಳನ್ನ ಆಯ್ಕೆ ಮಾಡಿಕೊಂಡು ನೆಸ್ಟಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮರಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾಯಿದೆ. ಕಾರಣ ಅಂದರೆ ಕೆಲವರೆಲ್ಲ ಪಕ್ಕದಲ್ಲಿ ಮನೆ ಮಾಡಿರ್ತಾರೆ, ಮನೆ ಮೇಲೆ ಬೀಳ್ತೇವೆ ಅಂದು ಎಲ್ಲ ಬ್ರಾಂಚಸ್ ಎಲ್ಲ ಲಾಪ್ ಮಾಡ್ತಾಯಿದ್ದಾರೆ. ಅದು ಒಂದು ಕಾರಣ. ಮತ್ತು ಜಾಸ್ತಿ ಹಳೆ ಮರಗಳಾದ ದೇಶದಿಂದ ಇದು ಜಾಸ್ತಿ ಮೀನು ತಿನ್ನುವುದರಿಂದ ಮರಗಳು ಬೇಡ ಹಾಳಾಗುತ್ತೆ. ಆ ದೃಷ್ಟಿಯಿಂದ ಹಳೆ ಮರಗಳೆಲ್ಲ ಹಾಳಾಗ್ತಾಯಿದೆ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಸರಿಗೆ ಹೋಲಿಸ್ಕೊಂಡ್ರೆ ಒಂದು 200 ನೆಸ್ಟ್ ಮಾಡಿತ್ತು ಪೆಲಿಕನ್ನು. ಈ ಸಾರಿ ಬರೀ 80 ನೆಸ್ಟು ಅಷ್ಟೇ. ಇದಕ್ಕೆ ಮರಗಳ ವೃದ್ಧಿಸಲಿಕ್ಕೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳುತ್ತೆ. ಅರಣ್ಯ ಇಲಾಖೆಯವರು ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ ಹೊರತು ಅವ್ರದ್ದೇ ವಿಧವಾದಂಥ ಯಾವುದೋ ಒಂದು 4 ಮರಗಳಿಲ್ಲ. ಯಾವುದೇ ಅದಕ್ಕೆ ತಕ್ಕಂಥ ಪೂರಕವಾದಂಥ ಮರಗಳ ಸಂಖ್ಯೆ ನೋಡ್ತಾಯಿಲ್ಲ. ಅದರಿಂದ 1974ರಲ್ಲಿ ಪಕ್ಕ ಬನಳ್ಳಿ ಅಂತ ಕೇಳಿದಿರಲ್ಲ, ಆ ಬನಳ್ಳಿಯಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.